ಇನ್ ಮುಂದೆ ಸ್ನೇಹಿತರೆ ಫ್ರೀ ಬಸ್ ಅಲ್ಲಿ ಓಡಾಡೋರು ಈ ಒಂದು ಅಪ್ಡೇಟ್ ಅನ್ನ ತಿಳ್ಕೊಳ್ಳೇಬೇಕು ಸ್ನೇಹಿತರೆ. ಇನ್ ಮುಂದೆ ಶಕ್ತಿ ಯೋಜನೆಯಲ್ಲೂ ಸಹ ಒಂದು ಮಹತ್ವದ ಬದಲಾವಣೆಯನ್ನ ನೀಡಿದ್ದಾರೆ ಸ್ನೇಹಿತರೆ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾ ಇದ್ದಂಗೆ ಸ್ನೇಹಿತರೆ ಎಲ್ಲಾ ಗ್ಯಾರಂಟಿಗಳಲ್ಲೂ ಸಹ ಒಂದೊಂದು ಮಹತ್ವದ ಬದಲಾವಣೆಗಳನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಅದರಲ್ಲೂ ಶಕ್ತಿ ಯೋಜನೆಯನ್ನು ಕೂಡ ಒಂದು ಬಹುಮುಖ್ಯವಾದಂತಹ ಗ್ಯಾರಂಟಿ ಆಗಿತ್ತು ಸ್ನೇಹಿತರೆ. ಮಹಿಳೆಯರು ಫ್ರೀ ಆಗಿ ಟ್ರಾವೆಲ್ ಅನ್ನ ಮಾಡುವಂತಹ ಒಂದು ಫೆಸಿಲಿಟಿಯನ್ನ ಕೊಟ್ಟಿದ್ರು ಸ್ನೇಹಿತರೆ. ಇವಾಗ ಅದರಲ್ಲೂ ಕೂಡ ಒಂದು ಮಹತ್ವದ ಬದಲಾವಣೆಯನ್ನ ಮಾಡಿದ್ದಾರೆ ಸ್ನೇಹಿತರೆ. ಏನೆಲ್ಲ ಬದಲಾವಣೆಯನ್ನ ಮಾಡಿದ್ದಾರೆ ಅದರ ಕಂಪ್ಲೀಟ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಮೊದಲನೇದಾಗಿ ಸ್ನೇಹಿತರೆ, ನಿಮ್ಗೆಲ್ಲರೂ ಕೂಡ ಗೊತ್ತೇ ಇದೆ, ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾ ಇದ್ದಂಗೆ ಸ್ನೇಹಿತರೆ ಒಂದು ಮಹತ್ವದ ಅಪ್ಡೇಟ್ ಗಳನ್ನ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಶಕ್ತಿ ಯೋಜನೆ ಆಗ್ಬೋದು, ಗೃಹ ಜ್ಯೋತಿ ಆಗ್ಬೋದು, ಹಾಗೆ ಗೃಹಲಕ್ಷ್ಮಿ ಯೋಜನೆ ಆಗ್ಬೋದು, ಈ ಮೂರು ಯೋಜನೆಗಳಲ್ಲಿ ಒಂದು ಮಹತ್ವದ ಬದಲಾವಣೆಗಳನ್ನ ತರ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿ ಶಕ್ತಿ ಯೋಜನೆಯಲ್ಲಿ ಇವಾಗ ಒಂದು ಬಿಗ್ ಅಪ್ಡೇಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇವಾಗ ಸ್ನೇಹಿತರೆ ನಾರ್ಮಲ್ ಆಗಿ ನೀವು ಟ್ರಾವೆಲ್ ಅನ್ನ ಮಾಡಬೇಕು ಅಂದ್ರೆ ಸ್ನೇಹಿತರೆ, ಕಂಡಕ್ಟರ್ ಏನ್ ಕೇಳ್ತಾರೆ, ನಿಮ್ಮ ಹತ್ರ ಆಧಾರ್ ಕಾರ್ಡ್ ನ ಕೇಳ್ತಾರೆ, ನಿಮ್ಮ ಮುಖವನ್ನ ನೋಡ್ತಾರೆ, ಅಲ್ಲಿ ಆಧಾರ್ ನಂಬರ್ ನ ನೋಡ್ಬಿಟ್ಟು ಸುಮ್ನ ಆಗ್ಬಿಡ್ತಾರೆ ಸ್ನೇಹಿತರೆ. ಇವಾಗ ಏನಾಗಿದೆ ಸ್ನೇಹಿತರೆ, ಸಾಕಷ್ಟು ಜನ ಏನ್ ಮಾಡೋದು, ಬೇರೆ ಸ್ಟೇಟ್ ಗಳಿಂದ ಬರ್ತಾರಲ್ಲ ಸ್ನೇಹಿತರೆ, ಅವರೆಲ್ಲ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಕ್ರಿಯೇಟ್ ಅನ್ನ ಮಾಡ್ಕೊಳ್ಳೋದು. ಇವಾಗೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ತುಂಬಾನೇ ಸುಲಭವಾಗಿ ಆಧಾರ್ ಕಾರ್ಡ್ ಹೆಂಗೆ ಇದೆ ಅದೇ ರೀತಿಯಾಗಿ ಫೇಕ್ ಆಗಿ ಕ್ರಿಯೇಟ್ ಅನ್ನ ಮಾಡ್ಕೊಂಡು ಬೇರೆ ರಾಜ್ಯದವರೆಲ್ಲ ಯೂಸ್ ಅನ್ನ ಮಾಡ್ತಾ ಇದ್ದಾರೆ. ಹಾಗೆ ಡಿ.ಕೆ. ಶಿವಕುಮಾರ್ ಅವರು ಮೊನ್ನೆನೇ ಒಂದು ಸ್ಟೇಟ್ಮೆಂಟ್ ಅನ್ನ ನೀಡಿದ್ರು ಸ್ನೇಹಿತರೆ. ಕರ್ನಾಟಕದಲ್ಲಿ ಯಾರಿಗೆ ವೋಟಿಂಗ್ ಪವರ್ ಇದೆ ಅವ್ರು ಮಾತ್ರ ನಾವು ಕೊಡುವಂತಹ ಗ್ಯಾರಂಟಿ ಫೆಸಿಲಿಟೀಸ್ ಗಳನ್ನ ಯೂಸ್ ಅನ್ನ ಮಾಡ್ಕೊಳ್ಳಿ, ಅದು ಸರಿ, ಬಿಟ್ ವೋಟನ್ನೇ ಹಾಕಲ್ಲ ಅವರು, ಅವ್ರಿಗೆಲ್ಲ ಏನಕ್ಕೆ ನಾವು ಗ್ಯಾರಂಟಿ ಯೋಜನೆಗಳನ್ನ ಕೊಡಬೇಕು, ಇದನ್ನೆಲ್ಲವನ್ನು ಕಟ್ ಮಾಡ್ತೀವಿ ಅಂತ ಹೇಳಿದ್ರು ಸ್ನೇಹಿತರೆ. ಇವಾಗ ಅದರಲ್ಲೂ ಕೂಡ ಒಂದು ಮಹತ್ವದ ಬದಲಾವಣೆ ಆಗಿದೆ ಸ್ನೇಹಿತರೆ. ಇನ್ನು ಮುಂದೆ ಫ್ರೀ ಆಗಿ ಬಸ್ ಅಲ್ಲಿ ನೀವು ಟ್ರಾವೆಲ್ ಅನ್ನ ಮಾಡಬೇಕು ಅಂದ್ರೆ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇವಾಗ ಆಧಾರ್ ಕಾರ್ಡ್ ಯಾವ ರೀತಿ ಇದೆ ಸ್ನೇಹಿತರೆ, ಅದೇ ರೀತಿಯಾಗಿ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡ್ತಾರೆ ಸ್ನೇಹಿತರೆ ಒಬ್ಬ ಪರ್ಸನ್ಗೆ. ಅದನ್ನ ಇಟ್ಕೊಂಡು ನೀವು ಬಸ್ ಅಲ್ಲಿ ಟ್ರಾವೆಲ್ ಅನ್ನ ಮಾಡುವಂತ ಫೆಸಿಲಿಟಿಯನ್ನ ತಗೊಂಡು ಬರ್ತಾ ಇದ್ದಾರೆ ಸ್ನೇಹಿತರೆ. ಇನ್ನು ಮುಂದೆ ಆಧಾರ್ ಕಾರ್ಡ್ ನ ನೀವು ತಗೊಂಡೋಗಿ ಕ್ಯಾರಿ ಮಾಡಬೇಕು ಅನ್ನುವಂತ ಫೆಸಿಲಿಟಿಯನ್ನ ತೆಗೆದಾಕ್ಬಿಟ್ಟು ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡ್ತಾರೆ ಸ್ನೇಹಿತರೆ. ಸ್ಮಾರ್ಟ್ ಕಾರ್ಡ್ ನ ತೋರಿಸ್ಬಿಟ್ಟು ನೀವು ಫ್ರೀ ಆಗಿ ಟ್ರಾವೆಲ್ ಅನ್ನ ಮಾಡಬಹುದು. ಆ ರೀತಿಯಾದಂತಹ ಒಂದು ಭರ್ಜರಿ ಅಪ್ಡೇಟ್ ಅನ್ನ ತಂದಿದ್ದಾರೆ ಸ್ನೇಹಿತರೆ. ಈ ಒಂದು ಅಪ್ಡೇಟ್ ಬಗ್ಗೆ ಪಬ್ಲಿಕ್ ರಿಯಾಕ್ಷನ್ ನ ಕೇಳಿದಾಗ ಸ್ನೇಹಿತರೆ ಸಾಕಷ್ಟು ಮಹಿಳೆಯರು ಪಾಸಿಟಿವ್ ಆಗಿ ರೆಸ್ಪಾಂಡ್ ಅನ್ನ ಮಾಡ್ತಾ ಇದ್ದಾರೆ. ನಿಜ ಒಳ್ಳೇದೇ ಈ ಅಪ್ಡೇಟ್ ತಂತು ಅಂದ್ರೆ ಸಾಕಷ್ಟು ಜನ ಬೇರೆಯವರೆಲ್ಲ ಯೂಸ್ ಅನ್ನ ಮಾಡ್ಕೊಳ್ತಾರೆ, ಬೇರೆ ಸ್ಟೇಟ್ ಅವರೆಲ್ಲ ತುಂಬಾನೇ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಕ್ರಿಯೇಟ್ ಅನ್ನ ಮಾಡ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ. ಅದನ್ನ ತಡೆಗಟ್ಟೋಕೆ ಈ ಒಂದು ಅಪ್ಡೇಟ್ ನಮಗೆ ತುಂಬಾನೇ ಇಷ್ಟ ಆಯ್ತು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಹಾಗೆ ಕೆಲವು ಮಹಿಳೆಯರು ಈ ಗೃಹ ಜ್ಯೋತಿ ಆಗ್ಬೋದು, ಗೃಹಲಕ್ಷ್ಮಿ ಆಗ್ಬೋದು, ಇವೆರಡರಲ್ಲೂ ಕೂಡ ಮತ್ತೆ ಅಪ್ಲಿಕೇಶನ್ ಹಾಕ್ಬೇಕು ಅಂದಾಗ ತುಂಬಾನೇ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ. ಅಮೌಂಟ್ ಬರ್ದೇ ಇದ್ರೂ ಪರವಾಗಿಲ್ಲ, ನಾವು ಮತ್ತೆ ಅಪೀಲ್ ಅನ್ನ ಮಾಡಲ್ಲ ಅನ್ನುವಂತಹ ಮಹಿಳೆಯರು ಕೂಡ ಇದ್ದಾರೆ. ಕೆಲವರು ಒಳ್ಳೆ ನಿರ್ಧಾರವನ್ನ ತಗೊಂಡಿದ್ದಾರೆ ಅಂತಾನೂ ಕೂಡ ಸ್ಟೇಟ್ಮೆಂಟ್ ಅನ್ನ ನೀಡ್ತಾ ಇದ್ದಾರೆ ಸ್ನೇಹಿತರೆ. ನಿಮ್ಮ ಪ್ರಕಾರ ಸ್ನೇಹಿತರೆ ಶಕ್ತಿ ಯೋಜನೆಯಲ್ಲಾಗಿರುವಂತಹ ಬದಲಾವಣೆಗಳ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತಾ ಇದೆ? ಹಾಗೆ ಸ್ನೇಹಿತರೆ ನಿಮ್ಗೊಂದು ಡೌಟ್ ಇರುತ್ತೆ, ಇವಾಗಲೇ ಹೋಗಿ ನಾನು ಅಪ್ಲಿಕೇಶನ್ ಹಾಕ್ಬಿಡ್ತೀನಿ ನಂಗೆ ಸ್ಮಾರ್ಟ್ ಕಾರ್ಡ್ ಸಿಗುತ್ತಾ ಅಂದ್ರೆ ಸ್ನೇಹಿತರೆ ಎಲ್ಲವನ್ನೂ ಕೂಡ ಸ್ನೇಹಿತರೆ ಒಟ್ಟಿಗೆ ಆಗಿ ಬಿಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾ ಇದ್ದಂಗೆ ಎಲ್ಲ ಯೋಜನೆಗಳಲ್ಲೂ ಒಂದೊಂದು ಬಿಗ್ ಮಹತ್ವದ ಬದಲಾವಣೆಗಳಾಗಿದೆ ಗ್ಯಾರಂಟಿ ಯೋಜನೆಗಳಲ್ಲಿ ಸ್ನೇಹಿತರೆ. ಅದೇ ರೀತಿಯಾಗಿ ನಾನು ಕೆಲವೇ ದಿನಗಳಲ್ಲಿ ಸ್ನೇಹಿತರೆ, ಇನ್ನೊಂದು 2-3 ದಿನ ಆಗ್ಬೋದು, ಇಲ್ಲಾಂದ್ರೆ ಈ ಮಂತ್ ಎಂಡ್ ಒಳಗಡೆ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ ಸ್ನೇಹಿತರೆ. ಗೃಹ ಜ್ಯೋತಿ ಆಗ್ಬೋದು, ಗೃಹಲಕ್ಷ್ಮಿ ಆಗ್ಬೋದು, ಎಲ್ಲೆಲ್ಲಿ ಹಾಕ್ಬೇಕು, ಹಾಗೆ ಶಕ್ತಿ ಯೋಜನೆಗೆ ಎಲ್ಲಿ ನೀವು ಸ್ಮಾರ್ಟ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕ್ಬೇಕು, ಯಾವ್ಯಾವ ಡಾಕ್ಯುಮೆಂಟ್ಸ್ ಗಳನ್ನ ಕೊಡಬೇಕು ಅಂತ ಶೀಘ್ರದಲ್ಲೇ ಕೊಡ್ತಾರೆ ಸ್ನೇಹಿತರೆ. ಇವಾಗ ಮುಂದೆ ಬರ್ತಾ ಇರುವಂತ ಅಪ್ಡೇಟ್ ಅನ್ನ ನಮಗೆ ಸ್ವಲ್ಪ ಸಿಕ್ಕಿತ್ತು, ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಹಾಗೆ ಇದೇ ತರ ಗೃಹಲಕ್ಷ್ಮಿ ಅಪ್ಡೇಟ್ ಹಾಗೆ ಸರ್ಕಾರದಿಂದ ಬರುವಂತ ಲೇಟೆಸ್ಟ್ ಅಪ್ಡೇಟ್ ಗಳ ವಿಡಿಯೋಗಳಿಗಾಗಿ ನಮ್ಮ ಕೂಟನ ತಪ್ಪದೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.